ನನಗೆ ಹೇಳಲಿಕ್ಕೆ ನೀನು ಯಾವನ್ಲೆ ಎಂದು ದಾಂಡೇಲಿ ನಗರಸಭಾ ಸದಸ್ಯರೋರ್ವರಿಗೆ ಯುಜಿಡಿ ಗುತ್ತಿಗೆ ಸಂಸ್ಥೆಯಾದ ಸುಪ್ರದಾ ಕನ್ಸ್ಟ್ರಕ್ಷನ್ ಸಂಸ್ಥೆ ವ್ಯವಸ್ಥಾಪಕ ಆನಂದ್ ದೀಕ್ಷಿತ್ ಅವರು ಏರು ಧ್ವನಿಯಲ್ಲೇ ಮಾತನಾಡಿ ನಗರಸಭಾ ಸದಸ್ಯರ ಆಕ್ರೋಶಕ್ಕೊಳಗಾಗಿ ಪೇಚಿಗೆ ಸಿಲುಕಿದ ಸನ್ನಿವೇಶ ದಾಂಡೇಲಿ ನಗರಸಭೆಯಲ್ಲಿ ನಡೆದಿದೆ. ದಾಂಡೇಲಿ ನಗರಸಭೆಯ ಸಭಾಭವನದಲ್ಲಿ ನಗರಸಭೆಯ ಅಧ್ಯಕ್ಷ ಅಶ್ಫಾಕ್ ಶೇಖ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಮಳೆಗಾಲದ ಮುಂಜಾಗ್ರತಾ ಮತ್ತು ಸ್ವಚ್ಛತೆಯ ಕುರಿತು ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಪೂರ್ವಭಾವಿ ಸಭೆಯಲ್ಲಿ ನಗರಸಭಾ ಸದಸ್ಯ ಬುಧವಂತಗೌಡ ಪಾಟೀಲ್ ಅವರು ಗಾಂಧಿನಗರದಲ್ಲಿ ಯುಜಿಡಿ ಮತ್ತು 24x7 ಕುಡಿಯುವ ನೀರು ಯೋಜನಾ ಕಾಮಗಾರಿಯ ಗುತ್ತಿಗೆ ಸಂಸ್ಥೆಯವರಿಂದ ನಡೆದ ಕಾಮಗಾರಿಯ ನಂತರ ನಡೆದಿರುವ ಸಮಸ್ಯೆಗಳ ಬಗ್ಗೆ ಇನ್ನೂ ಕ್ರಮ ಕೈಗೊಳ್ಳದಿರುವುದರ ಬಗ್ಗೆ ಪೌರಾಯುಕ್ತ ವಿವೇಕ್ ಬನ್ನೆ ಅವರಲ್ಲಿ ಚರ್ಚೆ ಮಾಡುತ್ತಿರುವ ಸಂದರ್ಭದಲ್ಲಿ ಸುಪ್ರದಾ ಕನ್ಸ್ಟ್ರಕ್ಷನ್ ಸಂಸ್ಥೆಯ ವ್ಯವಸ್ಥಾಪಕ ಆನಂದ್ ದೀಕ್ಷಿತ್ ಅವರು ನಗರಸಭಾ ಸದಸ್ಯ ಬುಧವಂತಗೌಡ ಪಾಟೀಲ್ ಅವರಿಗೆ ಏರು ಧ್ವನಿಯಲ್ಲಿ ನನಗೆ ಹೇಳಲಿಕ್ಕೆ ನೀ ಯಾವನ್ಲೆ ಎಂದು ಹೇಳಿದ್ದಾರೆ. ಇದರಿಂದ ಆಕ್ರೋಶಗೊಂಡ ಬುಧವಂತಗೌಡ ಪಾಟೀಲ್ ನಗರಸಭಾ ಸದಸ್ಯರಿಗೆ ಈ ರೀತಿ ಮಾತನಾಡಿದರೆ ಜನಸಾಮಾನ್ಯರ ಪಾಡೇನು ಎಂದು ಪ್ರಶ್ನಿಸಿದರು. ಆನಂದ್ ದೀಕ್ಷಿತ್ ಮಾತಿಗೆ ರುಚಿಗೆದ್ದ ಸದಸ್ಯ ದಶರಥ ಬಂಡಿವಡ್ಡರ್ ನೀವು ಹೇಗೆ ಮಾತನಾಡಿದ್ರಿ ಎಂದು ಆನಂದ್ ದೀಕ್ಷಿತ್ ಅವರ ಮೈ ಮೇಲೆ ಏರಿ ಹೋಗಲು ಯತ್ನಿಸಿದರು. ಆಗ ನಗರಸಭಾ ಸದಸ್ಯ ಮೋಹನ್ ಹಲ್ವಾಯಿ, ನಗರಸಭೆಯ ಪೌರಾಯುಕ್ತ ವಿವೇಕ್ ಬನ್ನೆ ಹಾಗೂ ಮತ್ತಿತರರು ದಶರಥ ಬಂಡಿವಡ್ಡರ್ ಮತ್ತು ಬುಧವಂತಗೌಡ ಪಾಟೀಲ್ ಅವರನ್ನು ಸಮಾಧಾನಪಡಿಸಿ ಆನಂದ ದೀಕ್ಷಿತ್ ಅವರಿಗೆ ನೀವು ಜವಾಬ್ದಾರಿಯುತ ಗುತ್ತಿಗೆ ಸಂಸ್ಥೆಯ ಅಧಿಕಾರಿಯಾಗಿ ಈ ರೀತಿ ಮಾತನಾಡುವುದು ವರ್ತಿಸುವುದು ತಪ್ಪೆಂದು ಆಕ್ಷೇಪಿಸಿದರು. ಇದಕ್ಕೂ ಮುನ್ನ ನಗರಸಭಾ ಸದಸ್ಯ ಅನಿಲ್ ನಾಯ್ಕರವರು ಸುಪ್ರದಾ ಕನ್ಸ್ಟ್ರಕ್ಷನ್ ಗುತ್ತಿಗೆ ಸಂಸ್ಥೆಯವರ ಕಾಮಗಾರಿಯ ಎಡವಟ್ಟಿನಿಂದಾಗಿ ಸಾರ್ವಜನಿಕರು ನಗರಸಭಾ ಸದಸ್ಯರ ಮೇಲೆ ಗೂಬೆ ಕೂರಿಸುವಂತಾಗಿದೆ. ಇವರು ಮಾಡುವ ತಪ್ಪಿಗೆ ನಗರಸಭಾ ಸದಸ್ಯರನ್ನು ಸಾರ್ವಜನಿಕರು ತರಾಟೆಗೆ ತೆಗೆದುಕೊಳ್ಳುವ ಸ್ಥಿತಿ ನಿರ್ಮಾಣವಾಗಿದೆ. ಹಳೆ ದಾಂಡೇಲಿಯಲ್ಲಿ ಎಲ್ಲಿ ನೋಡಿದರೂ ರಸ್ತೆ ಸರಿಯಿಲ್ಲ, ಅವ್ಯವಸ್ಥೆಯ ಆಗರವಾಗಿದೆ ಎಂದು ಆನಂದ ದೀಕ್ಷಿತ್ ಅವರಲ್ಲಿ ಗುತ್ತಿಗೆ ಸಂಸ್ಥೆಯ ಕಾರ್ಯವೈಖರಿಯ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಸಭೆಯ ಆರಂಭದಲ್ಲಿ ಸ್ವಚ್ಛತೆಯ ಬಗ್ಗೆ ಆತಂಕಕಾರಿ ಮರಗಳ ಟೊಂಗೆ ತೆರವು ಕುರಿತು ನಗರಸಭಾ ಸದಸ್ಯರಾದ ಸಂಜಯ್ ಸಂಧ್ಯಾಳ್ಕರ್, ಮೋಹನ್ ಹಲ್ವಾಯಿ ಅವರು ಸಭೆಯ ಗಮನಕ್ಕೆ ತಂದು ಈ ಬಗ್ಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕು ಎಂದರು. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದ ಅಶ್ಫಾಕ್ ಶೇಖ್ ಅವರು ಮಾತನಾಡಿ, ಸ್ವಚ್ಛತೆಯ ದೃಷ್ಟಿಯಿಂದ ಸಾರ್ವಜನಿಕರು ಕೂಡ ನಗರಸಭೆಯ ಜೊತೆ ಕೈ ಜೋಡಿಸಬೇಕು. ರಸ್ತೆ ಬದಿಯಲ್ಲಿ ನಿಲ್ಲಿಸಲಾಗಿರುವ ಸ್ಕ್ರಾಪ್ ವಾಹನಗಳು ಪೊಲೀಸ್ ಸಹಕಾರದಲ್ಲಿ ತೆರವುಗೊಳಿಸಲು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ನಗರಸಭೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಸೂಚನೆ ನೀಡಿದರು. ನಾವು 15 ದಿವಸದಿಂದ 20 ದಿವಸ ಆಯ್ತು ನಾವು ಕಮಿಷನರ್ ಸರ್ ಹೋಗಿದ್ವಲ್ಲ, ಅದಕ್ಕೆ ಏನು ಕೆಲಸ ಮಾಡಿದ್ರೆ ಮಾತಾಡೋ ಹೇಳಿ ಆಮೇಲೆ ನಾನು ಹಿಂಗೆ ಕೇಳಿದ್ರೆ ನೀವು ಯಾರು ನನಗೆ ನೀವು ಯಾರು ನನಗೆ ಅರ್ಥ ಇಲ್ಲ
ನೈಟ್ ಟೈಮ್ನಲ್ಲಿ ಯಾರು ಒಬ್ಬರಿಗೆ ಅಲ್ಲಿ ಇರಬೇಕು. ಭಾಳ ಎಮರ್ಜೆನ್ಸಿ ಇದೆ ಅಥವಾ ನಿಮ್ಮ ಆ ಸಿಬ್ಬಂದಿ ಕೈಯಿಂದ ಡಿಸಿಷನ್ ತೊಗೊಳಕ್ಕಾಗಿಲ್ಲ ಅಂದರೆ ಅವರು ನಿಮ್ಮ ಆಫೀಸರ್ಸ್ಗೆ ಫೋನ್ ಮಾಡಿ ಆಮೇಲೆ ನಾವು ಜೋಡಿಸೋಣ. ಕರೆಕ್ಟ್ ಅಲ್ಲ? ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಮ್ಮ ಯಾರು ನೀವು ಬಂದಿರಲ್ಲ, ಈಗ ಊರಿನಲ್ಲಿ ಬೇರೆ ಬೇರೆ ರೋಡ್ ಸೈಡ್ನಲ್ಲಿ ಸ್ಕ್ರ್ಯಾಪ್ ಗಾಡಿಗಳು ಇದೆ. ಅದಕ್ಕೆ ಲಾಸ್ಟ್ ಟೈಮ್ ನಾವು ಸ್ವಲ್ಪ ಗಾಡಿ ಜಪ್ತಿ ಮಾಡಿಸಿದ್ದಾರೆ. ಈಗ ನಿಮ್ದು ಸರ್ಕಾರ ಬಹಳ ಇಂಪಾರ್ಟೆಂಟ್, ಯಾಕಂದ್ರೆ ನಮ್ಮ ಸಿಬ್ಬಂದಿ ಹೋಗಿದ್ರೆ ಯಾರು ರಿಯಾಕ್ಟ್ ಮಾಡ್ತಾ ಇಲ್ಲ. ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಯಾರು ನಂಬರ್ ಕೊಡ್ತೀವಿ ಇಲಾಖೆ ಆ ನಂಬರ್ 24/7 ಚಾಲು ಇರಬೇಕು. ಎಸ್ಕಾಮ್ದವ್ರು ನನಗೆ ಸಂಬಂಧ ಇಲ್ಲ, ಫೋನ್ ಎಕ್ಸಿಟ್ಟಾರೆ ನನಗೆ ಗೊತ್ತಿಲ್ಲ, ಇವೆಲ್ಲ ಮಾತು ಬರಬೇಡ್ರಿ. ಮಳೆಗಾಲ ಇರುವುದರಿಂದ ದಯವಿಟ್ಟು ಎಲ್ಲರೂ ಸಹಕಾರ ಮಾಡಿದ್ರೆ ಊರೊಳಗೆ ಯಾವುದೇ ತರಹದ ಮಾತು ಆಗಂಗಿಲ್ಲ. ಎಲ್ಲರೂ ಸಹಕಾರ ಮಾಡಬೇಕು. ಸಭೆಯಲ್ಲಿ ನಗರಸಭೆಯ ಸದಸ್ಯರು, ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿಗಳು, ನಗರಸಭೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ದಾಂಡೇಲಿ.